ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಮೋರ್ ಕನ್ನಡ ಚಾನಲಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಹೆಂಗೆ ಪಿಕ್ಸ್ ಆರ್ಟಲ್ಲಿ ತಮ್ಲೈನ್ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡ ನಂತರ ನೀವು ಓಪನ್ ಮಾಡಿ. ಆ ನಂತರ ಬ್ಯಾಕ್ಗ್ರೌಂಡ್ ಅಂತಿದೆಯಲ್ಲ, ಇದನ್ನು ಪ್ರೆಸ್ ಮಾಡಿ. ನೀವು ವೈಟ್ ಅಥವಾ ಬ್ಲ್ಯಾಕ್ ಕಲರನ್ನು ಚೂಸ್ ಮಾಡ್ಕೊಳ್ಳಿ, ಅದೇ ಅಟ್ರಾಕ್ಟಿವ್ ಆಗಿ ಕಾಣಿಸೋದು. ಮೊದಲನೇದಾಗಿ ಟೂಲ್ಸನ್ನು ಪ್ರೆಸ್ ಮಾಡಿ, ಮತ್ತು ಕ್ರಾಪ್ ಅಂತಿದೆಯಲ್ಲ ಅದನ್ನು ಪ್ರೆಸ್ ಮಾಡಿ. ಆಮೇಲೆ ಇಲ್ಲಿ ಯೂಟ್ಯೂಬ್ ಅಂತ ಇರ್ತದೆ, ಅದನ್ನು ಸ್ಕ್ರೋಲ್ ಮಾಡಿದ್ರೆ ಸಿಗುತ್ತೆ. ಯೂಟ್ಯೂಬ್ ಅಂತ ಪ್ರೆಸ್ ಮಾಡಿ, ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಸ್ಟಿಕ್ಕರ್ಸ್ ಅಂತಿದೆಯಲ್ಲ ಕೆಳಗಡೆ, ಅದನ್ನು ಪ್ರೆಸ್ ಮಾಡಿದ ನಂತರ ಬೇಕಾದಷ್ಟು ಸ್ಟಿಕ್ಕರ್ಸು ಸಿಗುತ್ತೆ. ನಿಮಗೆ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು. ನಾವು ಮೊದಲನೇದಾಗಿ ಆ್ಯಂಡ್ರಾಯ್ಡ್ ಅಂತ ಪ್ರೆಸ್ ಮಾಡಿದ ನಂತರ ನಿಮಗೆ ಆ್ಯಂಡ್ರಾಯ್ಡ್ ಅಂತ ಎಷ್ಟು ಇದು ಪಿಕ್ಚರ್ಸ್ ಬರ್ತದೆ ನೋಡಿ, ಅದರಲ್ಲಿ ನಾವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡ ನಂತರ ನೀವು ಸ್ಟಿಕ್ಕರ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇರಬೇಕು. ಏನು ಆ್ಯಂಡ್ರಾಯ್ಡ್ ವರ್ಸಸ್ಸು iOS ಹಂಗೆಲ್ಲ ಸ್ಟಿಕ್ಕರ್ಸ್ ಆ್ಯಡ್ ಮಾಡ್ತಾ ಹೋಗ್ತಾ ಇರಬೇಕು, ಯಾಕಂದರೆ ಅಟ್ರಾಕ್ಟಿವ್ ಆಗಿ ಕಾಣಿಸೋಕ್ಕೆ. ಅದಾದ ನಂತರ ನೀವು ಟೆಕ್ಸ್ಟ್ ಅಂತಿದೆಯಲ್ಲ, ಟೆಕ್ಸ್ಟಿಗೆ ಹೋಗಿ ಆ್ಯಂಡ್ರಾಯ್ಡ್ ವರ್ಸಸ್ iOS ಅಂತ ಟೈಪ್ ಮಾಡಿ. ಇಲ್ಲಿ ಬಂದ ನಂತರ ಕಲರ್ ಅಂತಿದೆಯಲ್ಲ, ಕಲರನ್ನು ಪ್ರೆಸ್ ಮಾಡಿದ ನಂತರ ಗ್ರೇಡಿಯಂಟ್ ಅಂತಿದೆಯಲ್ಲ, ಗ್ರೇಡಿಯಂಟಿಗೆ ಹೋಗಿ ನೀವು ಇಲ್ಲಿ ರೆಡ್ಡನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಈ ಕಡೆ ವೈಟನ್ನು ಚೂಸ್ ಮಾಡ್ಕೊಳ್ಳಿ. ಆ ಥರ ನೋಡಿ ಈ ಥರ ಕಾಣಿಸುತ್ತೆ. ಅದರಲ್ಲೂ ಬೇಕಾದ್ರೆ ಫಾಂಟ್ಸ್ ಇದೆ, ಫಾಂಟ್ಸನ್ನು ಚೇಂಜ್ ಮಾಡ್ಕೊಳ್ಳೋಣ ಹೋದರೆ ನೋಡಿ ಫ್ರೆಂಡ್ಸ್, ಈ ಥರ ಬರ್ತದೆ. ಈ ಥರ ಬಂದಿದ ತಕ್ಷಣ ನೀವು ಹೀಗೆ ಬಿಡೋದಲ್ಲ, ಮತ್ತು ಸ್ಟಿಕ್ಕರ್ಸ್ಗೆ ಹೋಗಿ ಮತ್ತು ಎಫೆಕ್ಟ್ಸನ್ನು ಟೈಪ್ ಮಾಡಿ. ಎಫೆಕ್ಟ್ಸನ್ನು ಟೈಪ್ ಮಾಡಿದ ನಂತರ ಬೇಕಾದಷ್ಟು ಎಫೆಕ್ಟ್ಸ್ ಬರ್ತದೆ. ಹೀಗೆ ಹಾಕಿ ಎಫೆಕ್ಟ್ಸನ್ನು ಹೀಗೆ ಹಾಕಿ. ಆಮೇಲೆ ಇದಾದ ನಂತರ ಇನ್ನೂ ಒಂದು ಸ್ಟಿಕ್ಕರ್ ಬರ್ತದೆ, ಏನಂದರೆ ಪ್ರೆಸ್ ಅಂತ ಟೈಪ್ ಮಾಡಿ. ಪ್ರೆಸ್ ಅಂತ ಟೈಪ್ ಮಾಡಿದ ನಂತರ ಸ್ಟಿಕ್ಕರ್ಸ್ ತೋರಿಸುತ್ತೆ. ನೀವು ಈ ಸ್ಟಿಕ್ಕರನ್ನು ಪ್ರೆಸ್ ಮಾಡಿ, ಅಥವಾ ಈ ಸ್ಟಿಕ್ಕರ್ ಇಲ್ಲ ಅಂದರೆ ಈ ಸ್ಟಿಕ್ಕರನ್ನು ಆ್ಯಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಹೇಗೆ ಕಾಣಿಸುತ್ತೆ ಅಂತ. ಮುಂದಿನ ವಿಡಿಯೋಕ್ಕೋಸ್ಕರ ನಿಮಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.